ಅಯ್ಯ ಅಲ್ರಿ ಅಕ್ಕರ ನಾನು ಕಳು ಈ ನಿಮ್ ಊರಾಗ ಬಂದ್ ಮಾಡೇ ಇಲ್ರಿ ನಾನು ನನ್ ಮ್ಯಾಲ ಸುಮ್ಮನೆ ಪೊಲೀಸ್ ಗಿಲೀಸ್ ಅಂತ ಹೋಗ್ಬೇಡ್ರಿ ನೋಡಿ ನೀವು ಹಾಳಾಕತ್ತೀನಿ. ಹ್ಞೂನ್ರಿ ಅಕ್ಕರ, ನಾವು ಇವತ್ತ ಮೊದಲನೇ ದಿವಸ ನಿಮ್ಮ ಊರಾಗ ಕಾಲಿಟ್ಟಿವಿ, ಸಿಕ್ಕಾಕೊಂಡ್ಬಿಟ್ಟಿವಿ ನೋಡ್ರಿ. ಅಯ್ಯ, ಈಗ ಎಷ್ಟು ಸುಳ್ಳು ಹೇಳಕತ್ತೀರಿ? ಕಳ್ರಂತನಂತ ಗೊತ್ತಾಗೈತಲ್ಲ. ಈಗ ಊರಾಗ ನೀವು ಇವತ್ತ ಬಂದಿರೋ ನಿನ್ನೆ ಬಂದಿರೋ ಎಷ್ಟು ದಿವಸ ಆಯ್ತು ಗೊತ್ತಿಲ್ಲ. ನಮ್ಮ ಊರಾಗಂತ ಕಳ್ತನ ಜಗ್ಗಿ ಹಾಕತ್ತವ. ಪಕ್ಕ ನೀವ ಮಾಡಿರಿ ಹಂಗಿದ್ರ ಬಿಟ್ರೆ ಮತ್ತೆ ನೀವು ಇಲ್ಲಡ ಆಗಂಗಿಲ್ಲ. ಪಾತಿ ಹೋಗಿ ಇವ್ನ ಕರ್ಕೊಂಬಂದ್ ಹಂಗ ನಿಂತಿಲ್ಲಲೇ. ಅಕ್ಕರ ನಿಮ್ ಕಾಲಿಗೆ ಉದ್ದಕ್ಕೆ ಸಾಷ್ಟಂಗ ಹಾಕ್ತೇನ್ರಿ. ಕರೆಯವ್ರಿ ಅಕ್ಕರ, ಇವತ್ತ ಮೊದ್ಲೇ ದಿವಸ ನಿಮ್ ಊರಿಗೆ ಬಂದಿದ್ರಿ ನಾನು. ಬಹುಶಃ ನಿಮ್ ಊರಾಗ ಬೇರೆ ಯಾರ ಕಳುವು ಮಾಡಾಕತ್ತಾರ್ರಿ. ನಮ್ಮನ್ನ ತಿಳ್ಕೊಂಡು ಮತ್ತೆ ನೀವು ಮೋಸ ಹೋಗ್ಬೇಡ್ರಿ. ನಾವು ಸತ್ಯನ ಹೇಳ್ತೀವ್ರಿ. ಕಳ್ರಿಗೆ ನಿಯತ್ತು ಬಾಳ ಇರ್ತ್ರಿ. ಸತ್ಯ ಒಪ್ಕೊಂತೀವ್ರಿ. ಸುಳ್ಳು ಪಳ್ಳು ಹೇಳೋರಲ್ರಿ. ನಾವು ಬರೀ ಕಳ್ತನ ಮಾಡೋರು ಅಷ್ಟೇ ರೀ. ಮಾಡಿದ್ದನ್ನ ಮಾಡಿವಿ ಅಂತ ಹೇಳ್ಬಿಡ್ತೀವ್ರಿ. ನೋಡ್ರಿ, ನಾವ್ ಇವತ್ತ ಮೊದ್ಲೇ ದಿವಸ ಬಂದು ಇನ್ನ ಈ ಊರಾಗ ನೋಡಾತಿದ್ರಿ ಏನೇನು ಯಾರ ಮನೆಗೆ ಹೋಗ್ಬೇಕು, ಯಾರು ಹೆಂಗ ಏನಂತ ಅಷ್ಟೇ ಬಿಟ್ರೆ ಇನ್ನ ಯಾರ ಮನೆಗೂ ನಾವು ಕಣ್ಣ ಹಾಕಿಲ್ರಿ, ಒಂದು ಕಳುವು ಮಾಡಿಲ್ರಿ. ಆದ್ರೆ ಸತ್ಯವಾಗಿ ಹೇಳ್ತೀವ್ರಿ, ಇವತ್ತ ಮೊದ್ಲೇ ದಿವಸ ರೀ. ನಾನು ನನ್ನ ಮಗ ಬಂದು ಬೇಕಿದ್ರೆ ನನ್ನ ಮಗನ ಗಾಡಿ ಇಟ್ಟಿಲ್ಲನ್ರಿ ಬೇಕಿದ್ರೆ. ಲಕ್ಷ್ಮಕ್ಕ, ನನಗೂ ಯಾಕೆ ಹಂಗ ಅನ್ಸತ್ತೆ ಬಿಡ. ಇವ್ರಲ್ಲ ಅನ್ಸುತ್ತೆ. ಯಾಕಂದ್ರೆ ಹಂಗ ಇವ್ರು ಆಗಿದ್ರೆ ನಾವ್ ಅಲ್ಲಿ ಮದ್ವಿ ಮನ್ಯಾಗ ಒಳಗೆಲ್ಲ ಹೆಣ್ಮಕ್ಳಿದ್ದ ಕಳ್ತನ ಹೆಂಗ ಹಾಕವು ಬೆಳ್ಳಿ ಸಾಮಾನುಗಳು, ಅಲ್ಲಿ ಬರೀ ಹೆಣ್ಮಕ್ಳಿದ್ವಿ. ಅಲ್ಲಿ ಇವ್ರು ಬಂದಿಲ್ಲ, ಇವ್ರ ಮಕ್ಕ ಪರಿಚಯ ಇಲ್ಲ. ಇವ್ರನ್ನ ಇವತ್ತ ನೋಡಾತೀವಿ ಊರಾಗ. ಇದ್ರು ಇರ್ಬೋದು, ಸುಮ್ಮನೆ ನಾವು ಇವ್ರಂತ ತಿಳ್ಕೊಂಡು ಬೇರೆದವ್ರ ಕಳ್ರನ್ನ ಹಿಡಿಯೋದ್ ಬಿಟ್ಟಿಗಿಟ್ಟಿವಿ ಅಂತ. ಹೌದೌದು, ನನಗೂ ಯಾಕೆ ಹಂಗ ಅನ್ಸಕತೈತಿ. ಇಲ್ಲಡ, ಇದೊಂದ್ಸಲ ಏನ ಬಿಟ್ಟು ಇದನ್ನ ಬಿಡೋದ ಬೇಡ ಅಂತ ನಾನು ವಿಚಾರ ಮಾಡ್ಬೇಕಾಗೈತ್ಲ ಇವ್ರನ್ನ. ಯಾಕಂದ್ರೆ ಬಿಟ್ಟು ಅಂದ್ರೆ ಮತ್ತೆ ಇವ್ರ ನಮ್ಮೂರ ಕಳ್ ಮಾಡಿದ್ರೆ. ಅಕ್ಕರ ಇನ್ನೊಂದ್ಸಲ ನಿಮ್ ಊರಲ್ಲ, ನಿಮ್ ಊರ್ ದಿಕ್ಕಿಗೆ ತಲೆ ಇಟ್ಟು ಸತ್ಯಕ್ಕೂ ಮಕ್ಕಳಲ್ರಿ. ಬಿಟ್ಬಿಡ್ರಿ ನಮ್ಮನ್ನ. ಯಾವ ಪೊಲೀಸ್ ಗಿಲೀಸು ಕೊಡ್ಬೇಡ್ರಿ ಅಕ್ಕರ. ನಾನು ಕಳುವು ಅಂತಂದ್ರೆ ಕಳುವು ಮಾಡತ್ತಲ್ರಿ. ಈ ನನ್ನ ಮಗ ಸಾಲಿ ಓದ್ಲಿಲ್ರಿ. ಇದಕ್ಕೊಂದು ಅಂಗಡಿ ಪಂಗಡಿ ಹಾಕಿ ಕೊಟ್ಟು ಜೀವನಕ್ಕೊಂದು ದಾರಿ ಮಾಡ್ಬೇಕು ಅನ್ನೋದಕ್ಕೆ ಕಷ್ಟ ಕಳ್ತನ ಮಾಡತ್ತೀನ್ರಿ. ಹಂಗ ನಾ ಪ್ರೊಫೆಷನಲ್ ಕಳ್ಳ ಅಲ್ರಿ ನಾನು. ಇಲ್ಲಿ ಹಂಗ ಪ್ರೊಫೆಷನಲ್ ಕಳ್ಳಾಗಿ ನಿಮ್ ಕೈ ಯಾಕೆ ಸಿಕ್ಕೊಂಡು ಒದ್ದಾಡ್ತಿದ್ದೆ. ಮಗನ ಉದ್ಧಾರ ಸಲುವಾಗಿ ಏನೋ ಒಟ್ಟು ಸಿಕ್ಕ್ರೆ ಒಂದು ಜೀವನ ರೂಪಿಸ್ಬೇಕು ಇರೋದ್ರಾಗ ಅಂತಾರಿ. ಇದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ರಿ ನಂದು ಅಕ್ಕರ. ಬಿಡ್ರಿ ಅಕ್ಕರ. ಹೋಲ್ ಬಿಡ ಲಕ್ಷ್ಮಕ್ಕ, ಯಾಕ ಈತ ಹೇಳೋದು ನನಗೂ ಯಾಕ ನಮ್ಗೆ ಕಳು ತುರ್ರ ಅಂತ. ಆತ ಏನ ಮಗನ ಹೆಸರು ಹೇಳಿ ಅಲ್ಲ ಪಾಪ ಅಂತಂದು ಬಿಟ್ಟು ಕಳ್ಸಾಕತ್ತೀವಿ. ವಾಪಸ್ ನಾವು ನಮ್ಮೂರಿಗೆ ಕಳ್ತನ ಮಾಡಕ್ಕೆ ಏನಾರ ಬಂದ್ರೆ ಈ ಸಲ ಜೀವಂತವಾಗಿ ದೇಹ ನಿಮ್ದು ಹೊಂಟೈತಿ ಹೊರಗೆ. ನಮ್ಮೂರ್ ಬಿಟ್ಟು ವಾಪಸ್ ಬಂದ್ರೆ ಈ ದೇಹ ನಿಮ್ದು ವಾಪಸ್ ಹೋಗಿರಂಗಿಲ್ಲ. ಎಲ್ಲೂ ಮಣ್ಣಾಗ ಹೋಗತ್ ನೋಡಿ, ಹುಷಾರಿರ್ರಿ. ಆದ್ರಿ ಅಕ್ಕರ, ನೀವು 3 ಸನಕ್ ಬರಲ್ರಿ, ನಾವು ಹೋಗ್ತೀವ್ರಿ. ಅರೆ ಲಕ್ಷ್ಮಣ್, ಇವರು ನಮ್ಮೂರಿಗೆ ಕಳ್ರಲ್ಲ ಅಂತ ಗೊತ್ತಾಯ್ತಲ್ಲ. ನಮ್ಮೂರಿಗೆ ಕಳ್ರು ಮಾಡೋರು ಯಾರು ಅಂತಾನೆ ಗೊತ್ತಾಗ್ಲಿಲ್ಲಲ್ಲ. ಗೊತ್ತು ಮಾಡ್ಕೊಳ್ಳೋಣ. ಎಲ್ಲೋಕ್ಕರ ನಮ್ಮೂರರ ಕಳ್ರು ಅಂತ ಗೊತ್ತಾತಲ್ಲ. ಬೇವೂರಾದ್ರೆ ಹಿಂಗ ಕೈ ಸಿಗ್ತಾರ, ಇದ್ದೂರಾದ್ರೆ ಸಿಗಂಗಿಲ್ಲ. ಇವ್ರೇನ ನಾನು ಬರ್ತೀನಿ ಅಂತ ಗೊತ್ತಿದ್ರು ಆ ಕಡೆ ಮಕ್ಕ ತೆಗಿಸ್ಕೊಂಡ್ ಕುಂತಾರಲ್ಲ. ಎಷ್ಟೊತ್ತು ಮಾಡ್ತಾಳಪ್ಪ ಈಕಿ, ಇನ್ನ ಬರ್ವಳು. ಹಾ, ಬರ್ಲನ್ಸುತ್ತೆ. ಏನು ಆ ಕಡೆ ತಿರ್ಕೊಂಡು ನಿಂತಿದ್ರಿ? ಅದು ಅದು ನಿಮ್ದೇ ಹಾದಿ ಕಾಯ್ಕೊಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡಕತ್ತಿದ್ದೆ. ನಂಗೆ ನೀ ಅಂದ್ರೆ ಎಷ್ಟಿಷ್ಟ ಗೊತ್ತೇನೆ? ಎಷ್ಟಿಷ್ಟ? ಹೇಳಕ್ಕಾಗ್ಲಾರ್ದಷ್ಟು ಇಷ್ಟ. ನಾಚಿ ಆಗತ್ತೆ ರೀ. ಅಲ್ಲ, ಈಗ ಮಗ ಮದ್ವೆ ಮಾಡಿದ್ವಿ, ಮತ್ತೆ ಹೆಂಗೆ ಮುಂದಿಂದು? ಅಲ್ಲ, ನಾವು ಇಲ್ಲೇ ಇರೋಣ ಮತ್ತೆ ಹೋಗೋಣ? ಅಯ್ಯ, ಎಲ್ಲಿ ಹೋಗ್ಬೇಕು? ಇದ್ದದ್ದು ಮನೆ ಬಾಡಿಗೆ ಇದು, ಈ ವೇಷ ಭೂಷ ಎಲ್ಲ ಬಾಡಿಗೆ ಇವು. ನಾವೇನ ಬಿಲ್ಡಪ್ ಕೊಟ್ಟು ಹಿಂಗೆ ಶ್ರೀಮಂತ ಹಂಗೆ ಶ್ರೀಮಂತ ಅಂತ ತಿಳ್ಕೊಂಡು ಇದು ಮಾಡಿವಿ. ಮಗಳನ್ನಂತೂ ಹೆಂಗೋ 1 ಗಂಟೆ ಹಾಕಿದ್ವಿ. ಈಗ ಎಲ್ಲ ಬೇಸಿದ್ದಾರಲ್ಲ, ಬೀಗ್ರ ಬೇಕಾದಂಗೆ ಅದಾರ. ಹಂಗೆ ಹಿಂಗೆ ನಾವು ಮಾಡ್ಕೊಂಡು ಇಲ್ಲೇ ಇದ್ಬಿಡ ನಿನ್ನ ಮೇಲೆ. ಅಲ್ಲ ರೀ, ಅವ್ರು ಏನಾರ ಬೀಗ್ರ ಆತಲ್ರಿ ಹೋಗ್ರಿ ಹಂಗೆ ಹಿಂಗಂದ್ರೆ ಏನು ಮಾಡ್ಬೇಕು? ಅವ್ರು ಹಂಗೆ ಅನ್ನೋಕ್ಕಿಂತ ಮುಂಚೆಗೆ ನಾವು ಏನಾರ ಒಂದೊಂದು ಅವ್ರಿಗೆ ಅನ್ನಕ್ಕೆ ಆಸ್ಪದ ಕೊಡೋದು ಬೇಡ. ಹಂಗೆ ದಬ್ಕೊಂತ ಹೋಗಿ ಒಟ್ಟು ಹೆಂಗಾರ ಮಾಡಿ ಹಂಗೆ ಇಲ್ಲೇ ಜೆಂಡ ಊರ್ಬೇಕು. ಮತ್ತೆ ಅಲ್ಲಿ ಎಲ್ಲೈತಿ ನಮ್ದು ಏನೈತಿ? ನನಗೇನು ವಯಸ್ಸಾಗ ದುಡಿಯೋಕೆ ಏನು ಹರ ಇಲ್ಲ, ಶಿವ ಇಲ್ಲ. ದುಡ್ಕೊಂಡು ತಿಂದೇನಂದ್ರು ಹೊಲ ಇಲ್ಲ, ಒಂದು ಕೆರ್ಕೊಂಡು ತಿಂದೇನಂದ್ರು ಒಂದು ಏನಿಲ್ಲ. ಮನೆ ಅಂತೂ ಮೊದಲು ಇಲ್ಲೇ ಇಲ್ಲ. ಇನ್ನು ನಿನ್ನ ಹೊಟ್ಟೆ ಸಾಕೋದು ಮಗಳಂತೂ ಬಿಡು ಕೊಟ್ಟಿವಿ. ನಿಂದು ಜೀವನ ನನ್ನ ಜೀವನ ನೋಡ್ಕೋಬೇಕಲ್ಲ. ಇಲ್ಲಾಗತ್ತ ಇಲ್ಲೇ ಹೆಂಗಾರ ಮಾಡಿ ಟೆಂಟ್ ಬಿಡೋದು ಸುಮ್ಮನಿರು. ಇಲ್ಲಿ ಯಪ್ಪ, ಎದಕ್ಕೆ ಕರೆಕತ್ತಾನೆ ಇವ ನನ್ನ ಗಂಡ? ಅಯ್ಯ, ಏನು ಹೇಳ್ರಿ, ಮದ್ವಿ ಮನೆ ಕಂಡಂಗೆ ಕೆಲಸ ಇರತ್ತ. ಏನು ನಿಮ್ಮ ಕೂಟ ಮಾತಾಡೋದು ಐತಿ ಏನು ಹೇಳ್ರಿ ಪಟ್ಟ ಅಂತ ಹೇಳ್ರಿ. ಅಲ್ಲ, ಗೊತ್ತು ಬಿಡು ನನಗೂ ಮದ್ವಿ ಮನಿ. ನನಗೇನು ಹೇಳ್ತಿದ್ದಿ? ಆದ್ರೆ ಇವ್ರೇನು ಬೀಗ್ರಿಬ್ರು ಹೋಗಂಗೆ ಕಾಣ್ವಲ್ರಲ್ಲ. ಅಲ್ಲ, ಎಲ್ಲ ಕಾರ್ಯ ಮುಗಿದು ಎಲ್ಲ ಮುಗಿದು ತಿರುಗೀಗ ಮಗ ಸೊಸಿ ಸಂಸಾರ ಚಲೋ ಆತ. ಮತ್ತೆ ಹೋಗ್ಬೇಕಿಂತ ಮನಿ ತಾವು ಇಲ್ಲ ಜೆಂಡ ಅವ್ರು ಕುಂತಾರಲ್ಲ ಇವ್ರು. ಅಯ್ಯ, ಮೆಲ್ಲಕ್ ಮಾತಾಡ್ರಿ. ಅವ್ರು ಬೀಗ್ರ ಕಿವಿ ಬಿದ್ರೆ ಏನು ತಿಳ್ಕೊಳಂಗಿಲ್ಲ. ಅಯ್ಯ, ತಿಳ್ಕೊಳಕ್ ಏನೈತಿ? ಅವ್ರು ತಿಳಿಬೇಕು. ಬೀಗ್ರ ಮನ್ಯಾಗ ಹೆಣ್ ಕೊಟ್ರ ಮನ್ಯಾಗ ಎಷ್ಟು ದಿವಸ ಇರ್ಬೇಕು ಅಷ್ಟೇ ಇರ್ಬೇಕು. ಕೊಟ್ಟರು ಮುಗಿ ತಗೋಬೇಕು. ಆಮೇಲೆ ಮತ್ತೆ ಇನ್ನೊಮ್ಮೆ ಕರೆಯೋದು ಕಳಿಸೋದು ಪದ್ಧತಿ ಸಂಪ್ರದಾಯ ಅಂತ ಇರ್ತಾವೆ, ಅದ್ರಂಗ ನಡ್ಕೋಬೇಕು. ಅಯ್ಯ, ಇನ್ನ ಮಗಳನ್ನ ಕೊಟ್ಟು ಹೊಸ್ಲಿ ದಾಟಿಲ್ಲ ಇನ್ನ ತಾವು ಒಳಗ. ಆಗ್ಲೇ ಇಲ್ಲೇ ಇರ್ತೀನಿ, ನನ್ನ ಜನ ಹುಡ್ದರ್ಗತಿ ಇಲ್ಲೇ ಅದಾರಲ್ಲ ಇವ್ರು. ನೋಡು, ಮತ್ತೇನು ಇಲ್ಲೇ ಇಲ್ಲ ಇರೋ ಪ್ಲಾನ್ ಏನಾರ ಐತೆ ಏನು ಅವ್ರದ್ದು?
ಅಯ್ಯ ಸುಮ್ಮನಿರಿ ಅವ್ರಿಗೆ ಏನು ಕಮ್ಮಿ ಆಗೈತಿ ನಮ್ಮ ಮನೆಗೆ ಇರಾಕ ಅವ್ರಿಗೆ ಬೇಕಾದಂಗೆ ಮನಿ ಬಂಗ್ಲೆ ಅದೇನಂತಾರಲ್ಲ ಜಗ್ಗೆಷ್ಟು ಈಡಿಗೆ ಆಸ್ತಿ ಅವ್ರನ್ನ ಇದ್ದೊತ್ನಾಗ ನೋಡ್ತಾರ ಅವ್ರು ಇರೋದು ಭೂಷಣ ಅವ್ರ ವೇಷ ಅವ್ರು ಹಾಕೊಂಡಿರೋದೆಲ್ಲ ಹಂಗೆಲ್ಲ ನೋಡ್ರೆ ನಮ್ದೇನಿಲ್ಲ ನಾವು ನೋಡ್ರಿ ಇದ ನೀವು ಒಂದು ಜೊಬ್ಬ ಒಂದು ಸೀರೆ ನಾನು ಇಷ್ಟೇ ಜೀವನ ನಮ್ದು ಅವ್ರು ನೋಡ್ರಿ ಹೆಂಗೆ ಮಿನ್ನ ಫ್ಯಾಷನ್ನಾಗ ಅದಾರ ಅವ್ರು ಅಂತ ಪ್ಯಾಟೆಗಿರೋರು ಇಲ್ಲಿ ಬಂದು ಈ ಹಳ್ಳಿ ಗುಗ್ನಾಗ ಇಲ್ಲಿ ಹಾಕಿರಕ್ಕೆ ಹೊಕ್ಕಾರ ಆಡ್ರಿ ಮಗಳು ಕೊಟ್ಟರೆ 2 ದಿವಸ ಇದ್ದು ಪಾಪ ಬಿಟ್ಟು ಹೋಗಿ ಮಸ್ಲಾರ್ದ ಹಂಗೆ ಮಾಡಿರ್ಬೇಕು ಹೊಕ್ಕಾರ ನೀವು ಸುಮ್ಮನೆ ಏನೋ ಅಂದು ಮತ್ತೆ ಅವ್ರ ಕಿವಿ ಬಿದ್ದು ಚಲೋ ಅಲ್ಲ ಪಾಪ ಮತ್ತೆ ಏ ತಡೀಲಿ ಇನ್ನೊಂದು ಏನೋ ಕೇಳ್ಬೇಕು ತಡೀಲಿ. ಏನ್ರಿ ಏನ್ ಬಡ ಹೇಳಲ್ಲ ನೀವು ಏನಿಲ್ಲ ಏನ ಮನ್ಯಾಗ ಬೆಳ್ಳಿ ಸಾಮಾನು ಕಳ್ದವಂತ ಬಂಗಾರ ಸಾಮಾನು ಕಳ್ದವಂತ ಏನೇನೋ ಭಾಳ ಊರಾಗೆಲ್ಲ ಮಾತು ಭಾಳ ಕೇಳಕತ್ತವು. ನಮ್ಮ ಮನೆಯಿಂದ ನನಗೆ ಗೊತ್ತಿಲ್ಲ, ಊರ್ ಮಂದಿಗೆಲ್ಲ ಗೊತ್ತಾಗೈತಿ. ಏನ್ ನಡೆದೈತಿ ಕರೆ ಹೇಳ. ಏನ ಬಂಗಾರ ಸಾಮಾನ ಯಾರು ಹೇಳ್ದಾರ? ಅಲ್ಲೇ ಏನಂತ ನನ್ ಕೇಳ್ತಿಯಲ್ಲ, ಮನೆಗೆ ನಮ್ಮ ಮನೆ ಮದ್ವೆ ಟೈಮ್ದಾಗ ಏನ ಬೆಳ್ಳಿ ಬಂಗಾರ ಅವು ಇವು ಏನ ಕಳ್ದವು, ಏನ ಮಗಕ್ಕೇನ ಖರ್ಚಿ ಕೊಡಿದ್ರಂತ, ಮೂರ್ಚ್ ಬಂದಿದ್ದಂತ ಎಲ್ಲ ಬಿಚ್ಕೊಂಡಿದಾರಂತ, ಏನ ಭಾಳ ಅದಾವ. ಕರೆ ಹೇಳು ಏನ್ ನಡೆದೈತೆ ಅಂತಂದ್ರ. ಯಾರು ಅವ್ರು ಹೇಳ್ದಾರು? ಕರೆ ಹೇಳ್ತೀನ್ರಿ, ಬಂಗಾರ ಏನಿಲ್ಲ, ಬೆಳ್ಳಿ ಸಾಮಾನು ಒಂದ ಕಳುವು ಆಗ್ಯವು. ಅವು ಹೆಂಗ್ ಗೊತ್ತೇನೆ, ಅವು ತಾಳಿ ಕಟ್ಟ ಮುಂದೆ ಪುರೋಹಿತರು ಅವರೆಲ್ಲ ಕುಂತಿರ್ತಾರಲ್ಲ, ಮುಂದೆ ಕಳಸ ಚರಿಗೆ ಸಮಯವು ಆಮೇಲೆ ಅವು ಕುಂಕುಮದ ಬಣ್ಣಿ ಇಟ್ಟಿದ್ನಲ್ಲ ಅವ್ನು ಯಾರ ಹೊತ್ಬಿಟ್ಟಾರಿ. ಅವ್ನು ಬಿಟ್ರೆ ಬೇರೆ ಏನಿಲ್ಲ. ಆದ್ರೆ ಅವ್ನು ಯಾರು ತಗೊಂಡಂತ ಗೊತ್ತಾಗೋಲ್ತು. ಅದ ಬರೀ ಹೆಣ್ಮಕ್ಳು ಹಿಂದೆ ಬಂದು ಹೆಣ್ಮಕ್ಳದ್ರಾಗ ಯಾರು ಥರ ಗೊತ್ತಾಗೋಲ್ತು. ಹಾ ಎಷ್ಟು ಹಗುರಾಗಿ ಹೇಳಕತ್ತಿಯಲ್ಲಿ. ಬೆಳ್ಳಿ ಸಾಮಾನ ಅವನಿಗೆ ಮಾಡಿಸ್ಬೇಕಂದ್ರೆ ಏನಿದ್ರು 3-4 ಲಕ್ಷ ರೂಪಾಯಿ ಬೇಕು. ಏವ್ವಾ ದೇವ್ರಿ, ಯಾರು ಗೊತ್ತಿದ್ದಾರೆ ನಿನ್ಗೇನು ಗೊತ್ತಾಗಿಲ್ಲ? ಮನೆಯಾಗ ಹೆಣ್ಮಕ್ಳು ಜವಾಬ್ದಾರಿ ಇಲ್ಲ ನಿನಗೆ, ಅದೇನು ಜವಾಬ್ದಾರಿ ಇಲ್ಲ ಜೀವನ ಮಾಡ್ತೀನಿ ನೀನು.